ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಇವತ್ತು ನಾನು ಮಾತಾಡೋ ಟಾಪಿಕ್ ಏನಂತಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಿಮಗೆ ನೀವು ಅನ್ಕೊಂಡಂಗೆ ನೀವು ಯಾರನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ, ಇವರೆಲ್ಲ ಬಿಸ್ನೆಸ್ ಬರ್ತಾರೆ, ಇವರೆಲ್ಲರೂ ಕೂಡ ಸಕ್ಸಸ್ಫುಲ್ ನಾನು ಮಾಡ್ಬೋದು ಅಂತ ನೀವು ಯಾರಿಗೆಲ್ಲ ಪ್ಲಾನಿಂಗ್ ಕೊಟ್ಟಿರ್ತೀರಾ, ಸೊ ಆ ಪ್ಲಾನಿಂಗ್ ಕೊಟ್ಟವರು ಇನ್ ಕೇಸ್ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರೆ, ಇವೆಲ್ಲ ಹೇಳೋದಕ್ಕೆ ತುಂಬಾ ಸುಲಭ ಬಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ, ಬೇಕಾದ್ರೆ ಟ್ರೈ ಮಾಡು ನೋಡೋಣ 6 ತಿಂಗಳು ಆದ್ಮೇಲೆ ಬಾ, ಹೀಗೆ ನಿಮ್ಮನ್ನು ಯಾರೆಲ್ಲ ರಿಜೆಕ್ಟ್ ಮಾಡ್ತಾರೆ, ಆ ರಿಜೆಕ್ಟ್ ಮಾಡಿದಾಗ ನೀವು ನಿಮಗೆ ಏನ್ ಕಾನ್ಫಿಡೆನ್ಸ್ ಹೇಳ್ಕೋಬೇಕು ಅನ್ನೋ ಒಂದು ವಿಚಾರನ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ನೆಕ್ಸ್ಟ್ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡಬೇಕು ಅಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಯಾಕೆ ಸಿಗಲ್ಲ ಅಂತ ಅಂದ್ರೆ, ನಿಮಗೆ ಪೇಷನ್ಸ್ ಅನ್ನೋದಿರಲ್ಲ. ಯಾಕೆಂದ್ರೆ ಯಾರಿಗೆ ಜಾಸ್ತಿ ತಾಳ್ಮೆ ಇರುತ್ತೋ ಅವ್ರು ಮಾತ್ರ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಬೇಗ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಯಾಕೆಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ತಾಳ್ಮೆ ಅಂತ ಅಂದ್ರೆ, ತುಂಬಾ ಜನ ಬೇಕು ಅಂತಾನೆ ನಿಮ್ಮನ್ನ ಸೋಲ್ಸ್ಬೇಕು ಅಂತ ರೆಡಿ ಇರ್ತಾರೆ, ಕಾಲಿಳಿಬೇಕು ಅಂತ ನಿಂತಿರ್ತಾರೆ. ಸೊ ಅಂತವರಿಗೆ ನೀವು ಪಾಠ ಕಲಿಸ್ಬೇಕು ಅಂದ್ರೆ ಒಂದು ನಿಯಮನ ನೀವು ಅನುಸರಿಸಬೇಕಾಗುತ್ತೆ. ಏನದು ನಿಯಮ ಅಂತಂದ್ರೆ SW ನಿಯಮ ಅಂತ. ಸೊ ಏನಿದೆ SW? ಸೊ ಇವಾಗ ನೀವು ಬಿಗಿನಿಂಗ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪ್ಲಾನಿಂಗ್ ಕೊಡ್ತೀರಾ, ಫಾಲೋ ಅಪ್ ಮಾಡ್ತೀರಾ, ಆದ್ರೂ ಕೂಡ ಅವರೆಲ್ಲ ನಿಮ್ ಪ್ಲಾನಿಂಗ್ ಎಲ್ಲ ಕೇಳಿ ತುಂಬಾ ಚೆನ್ನಾಗಿದೆ ನಿಮ್ ಪ್ಲಾನಿಂಗ್, ನಿಮ್ ಬೇಜಾರಾಗ್ಬಾರ್ದು, ತುಂಬಾ ಚೆನ್ನಾಗಿದೆ ಪ್ಲಾನಿಂಗ್, ಬಟ್ ಇದು ಹೇಳೋದಕ್ಕೆ ಚಂದ ಬಿಟ್ರೆ ಮಾಡೋದಕ್ಕೆ ತುಂಬಾನೇ ಕಷ್ಟ, ಬೇಕಾದ್ರೆ ಟ್ರೈ ಮಾಡಿ, ನೀವೊಂದು 6 ತಿಂಗಳು ಬಿಟ್ಟಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಹಾಗೆ ನಿಮ್ನೆಲ್ಲರೂ ಡಿಪ್ರೆಷನ್ ಮಾಡ್ತಾರೆ, ನಿಮಗೆ ಬೇಕು ಅಂತಾನೆ ಕಾಲು ಎಳಿತಾರೆ, ಕಮೆಂಟ್ಸ್ ಮಾಡ್ತಾರೆ, ನಿಮ್ ಕಂಪ್ನಿ ಹಂಗೆ ಹೀಗೆ ಹಾಗೆ ಅಂತೇಳಿ. ಸೊ ಅಂತವ್ರನ್ನೆಲ್ಲಾನು ಕೂಡ ಅವ್ರು ಹೇಳಿದನ್ನೆಲ್ಲ ಮರೆತು ಇನ್ಸ್ಟೆಂಟ್ ಆಗಿ ಪಾಸಿಟಿವ್ ಇಂದ ಮತ್ತೆ ಇನ್ನೊಬ್ಬರನ್ನ ಮೀಟ್ ಆಗೋದು ಹೇಗೆ, ಅಥವಾ ಇನ್ನೊಬ್ರಿಗೆ ಮತ್ತೆ ಕಾನ್ಫಿಡೆನ್ಸ್ ಇಂದ ಪ್ಲಾನಿಂಗ್ ಕೊಡೋದು ಹೇಗೆ? ಯಾಕಂದ್ರೆ ಈ ರೀತಿ ಸಿಚುಯೇಷನ್ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಗೆ ನೆಗೆಟಿವ್ ಮಾಡ್ಬಿಟ್ರೆ, ಸೊ ಲೀಡರ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಬಲೂನ್ ಊದಿರ್ತಾರೆ ನಿಮ್ಮನ್ನ. ಸೊ ಯಾರೋ ಒಬ್ರು ಒಂದು ಪಿಂಚ್ ಚುಚ್ಚಿದ್ರೆ ಏನಾಗುತ್ತೆ, ಬ್ಲಾಸ್ಟ್ ಆಗೋಗುತ್ತೆ, ಫ್ರಸ್ಟ್ರೇಷನ್ ಆಗೋಗುತ್ತೆ, ಸೊ ಬೇಜಾರಾಗೋಗುತ್ತೆ. ಆ ಬೇಜಾರ ನಾವೇನ್ ಮಾಡ್ತೀವಿ, ಒಂದು ವಾರ ಬಿಸ್ನೆಸ್ ಅಲ್ಲೇ ಕಾಣಿಸ್ಕೊಳ್ಳಲ್ಲ, ಈವನ್ ಅಪ್ಲೈನ್ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡಲ್ಲ, ಆ ಲೆವೆಲ್ ಸಿಚುಯೇಷನ್ ಹೋಗಿರ್ತೀವಿ. ಸೊ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಬಿಸ್ನೆಸ್ ಅಲ್ಲಿ ಆಬ್ವಿಯಸ್ಲಿ ಫೇಲ್ಯೂರ್ ಅನ್ನೋದು ತುಂಬಾನೇ ಕಾಮನ್. ಅಂದ್ರೆ ಸೋಲ್ ಅನ್ನೋದು ಆಬ್ವಿಯಸ್ಲಿ ಯಾರು ಕೂಡ ನಿಮಗೆ ಎಸ್ ಅಂತ ಹೇಳಲ್ಲ. 100 ಜನ ನೀವು ಪ್ಲಾನಿಂಗ್ ಕೊಟ್ಟರು 100 ಜನ ಎಸ್ ಅನ್ಬಿಟ್ರೆ ಅದು ಮಿರಾಕಲ್ ಅಂತಾನೆ, ಯಾಕಂದ್ರೆ ಮಾರ್ಕೆಟ್ ಅಷ್ಟು ಈಸಿ ಅಲ್ಲ. ಸೊ ಅವಾಗ ನಿಮಗೆ ಸಕ್ಸಸ್ ಅನ್ನೋದು ಅನ್ಸಲ್ಲ. ಯಾವಾಗ ಸಕ್ಸಸ್ ಈಸಿಯಾಗಿ ಸಿಗುತ್ತೋ ಸಕ್ಸಸ್ ಆಗಲ್ಲ, ಲಕ್ ಆಗೋಗುತ್ತೆ. ಸೊ ಜೀವನದಲ್ಲಿ ಒಂದು ಎಫರ್ಟ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಅವಾಗ ಮಾತ್ರ ಅದಕ್ಕೆ ಎಸ್ ಅನ್ನೋದಕ್ಕೆ ಒಂದು ಮೀನಿಂಗ್ ಇರುವಂತದ್ದು. ಯಾಕಂದ್ರೆ ಎಲ್ಲರೂ ಕೂಡ ನೀವು ಪ್ಲಾನಿಂಗ್ ಕೊಟ್ಟವರೆಲ್ಲ ಲಾಗಿನ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ನೀವೇನಾದ್ರೂ ಸ್ಟೇಜ್ ಅಲ್ಲಿ ನಿಂತ್ಕೊಂಡಾಗ, ಅಚೀವ್ಮೆಂಟ್ ಮಾಡಿ ಸ್ಟೇಜ್ ಅಲ್ಲಿ ನಿಂತ್ಕೊಂಡಾಗ ಹೇಗ್ ಸಕ್ಸಸ್ ಆದ್ರಿ ಅನ್ನೋದಕ್ಕೆ ನೀವು ವರ್ಡ್ಸ್ ಗಳಿರಲ್ಲ ನೀವು ಮಾತಾಡೋದಕ್ಕೆ. ಸೊ ಹಾಗಾಗಿ ಒಂದು ಯಶಸ್ ಸಿಗ್ಬೇಕು ಅಂತಂದ್ರೆ ಕಷ್ಟಗಳು ಇರಲೇಬೇಕು. ಆ ಕಷ್ಟಗಳು ಇದ್ದಾಗಲೇ ನೀವು ಒಂದು ಸ್ಟೇಜ್ ಅಲ್ಲಿ ಮಾತಾಡಕ್ಕೆ ಸಾಧ್ಯ. ನೀವು ಇದೆಲ್ಲ ಕಷ್ಟಗಳನ್ನ ಅನುಭವಿಸಿ ಇವತ್ತು ನಾನು ಸಕ್ಸಸ್ ಆಗಿದ್ದೀನಿ, ಅವಾಗ ಮಾತ್ರ ನೀವು ಬೇರೆಯವರಿಗೆ ರೋಲ್ ಮಾಡಲು ಸಾಧ್ಯ. ಸೊ ಹಾಗಾಗಿ ಯಾರೋ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನೀವ್ ಹೇಳ್ತಿರೋದಲ್ಲ ಆಗಲ್ಲ ಅಂತ ಯಾರನ್ನೆಲ್ಲ ನಿಮ್ಗೆ ಹೇಳ್ತಾರೆ, ನೀನ್ ಅನ್ಕೊಂಡಿದ್ ನೀನ್ ಮಾಡಕ್ಕಾಗಲ್ಲ, ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ, ಬೆಟ್ ಮಾಡ್ತೀನಿ ಅಂತ ನಿಮ್ಗೆ ಯಾರು ಕೂಡ ನಿಮ್ಮನ್ನ ಬೆಟ್ ಮಾಡಿ ಹೇಳ್ತಾ ಇದಾರೆ ಅಂತ ಅಂದ್ರೆ, ಆ ಮೂಮೆಂಟ್ ಅಲ್ಲಿ ನೀವು ಯಾವ ನಿಯಮನ ಪಾಲಿಸಿ ಮತ್ತೆ ವಾಪಸ್ ಅದೇ ಎನರ್ಜಿಯಲ್ಲಿ ನೀವು ವರ್ಕ್ ನ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋದಕ್ಕೆ SW ನಿಯಮನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಿದೆ SW ನಿಯಮ ಅಂತ ಅಂದ್ರೆ, ಸಮ್ ವಿಲ್ ಸಮ್ ಓಂಟ್, ಸೊ ವಾಟ್ ಸಮ್ಮನ್ ಎಲ್ಸ್ ಇಸ್ ವೇಟಿಂಗ್ ಅಂತ. ಅಂದ್ರೆ ಕೆಲವರು ಈ ಪ್ಲಾನಿಂಗ್ ನ ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ. ಅದಕ್ಕೆ ಏನ್ ಮಾಡೋಣ? ಸೊ ಯಾರೋ ಒಬ್ರು ನಿಮ್ಗೋಸ್ಕರ ವೇಟ್ ಮಾಡ್ತಾನೆ ಇರ್ತಾರೆ. ಸೊ ಆ ಡೈಮಂಡ್ ನ ಹುಡುಕಿ ಅಂತ. ಸೊ ಅಂದ್ರೆ ಕೆಲವರು ನಿಮ್ ಪ್ಲಾನಿಂಗ್ ನ ಒಪ್ಕೊಂಡ್ ಬರ್ತಾರೆ, ಕೆಲವರು ಬರಲ್ಲ. ಅದಕ್ಕೆ ಏನಕ್ಕೆ ವರಿ ಮಾಡ್ತೀರಾ? ಸೊ ಯಾರೋ ಒಬ್ರು ವೇಟ್ ಮಾಡ್ತಾ ಇದಾರೆ ಅಂತ, ಸೊ ನಿಮ್ಮೊಂದು ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ, ಅವ್ರನ್ನ ಹುಡುಕೋವರೆಗೂ ನೀವು ದಯವಿಟ್ಟು ನೀವು ಬಿಸ್ನೆಸ್ ನ ಬಿಡೋದಿಕ್ಕೆ ಹೋಗ್ಬೇಡಿ ಅಂತ. ಯಾಕೆಂದ್ರೆ ಈ ಬಿಸ್ನೆಸ್ ಎಷ್ಟು ಈಸಿ ಅಂತ ಅಂದ್ರೆ, ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದು ಯಾವಾಗ ಅಂತ ಅಂದ್ರೆ, ನಿಮ್ಮ ರೀತಿಯ ಮೈಂಡ್ ಸೆಟ್ ಇರುವಂತ ವ್ಯಕ್ತಿಗಳನ್ನ ನಿಮ್ಮ ಟೀಮಲ್ಲಿ ಬರೋವರೆಗೂ ಅಷ್ಟೇ, ಮಾಡ್ಕೊಳ್ಳೋವರೆಗೂ ನಿಮಗೆ ಕಷ್ಟ ಇರುತ್ತೆ. ಸೊ ಯಾವಾಗ ನಿಮ್ಮ ಮೈಂಡ್ ಸೆಟ್ ಇರುವಂತ ಮೆಂಬರ್ಸ್ಗಳು ಅಥವಾ ಒಂದು ಟೀಮ್ ಮೆಂಬರ್ಸ್ಗಳು ನಿಮ್ಮ ಟೀಮಲ್ಲಿ ಬರ್ತಾರೋ, ಆಟೋಮೆಟಿಕಲಿ ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ ಆ ಲೆವೆಲ್ಗೆ ನೀವು ಟಾಪ್ ಲೆವೆಲ್ ರೀಚ್ ಆಗಿಬಿಡ್ತೀರಾ. ಸೊ ಅಂತ ಬರೋದು ಕೂಡ ನೀವು ಪೇಷನ್ಸ್ ಇಂದ ಈ ಒಂದು ನಿಯಮನ ಪಾಲಿಸ್ಕೊಂಡು ನೀವು ಟ್ರೈ ಮಾಡ್ತಾನೆ ಇರಬೇಕು. ಯಾರಾದ್ರೂ ನಿಮ್ಮ ಅವಕಾಶಕ್ಕೆ ನೋ ಅಂತ ಹೇಳಿದ್ದೀರಾ, ತಲೆ ಕೆಡಿಸ್ಕೊಬೇಡಿ. ನೋ ಮೀನ್ಸ್ ನೆಕ್ಸ್ಟ್ ಆಪರ್ಚುನಿಟಿ, ಇನ್ನೊಂದು ಅವಕಾಶ ಇನ್ನೊಬ್ರಿಗೆ ಕೊಡೋಣ, ಯಾಕೆ ವರಿ ಮಾಡ್ತೀರಾ? ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ. ಸೊ ಯಾಕೆಂದ್ರೆ ಹೇಳಕ್ಕಾಗಲ್ಲ, ನೀವು ಕೊಟ್ಟಂತ 10 ಪ್ರೆಸೆಂಟೇಷನ್ ಅಲ್ಲಿ ನಿಮ್ಮ ಡೈಮಂಡ್ ಇಲ್ದೇನೆ ಇರ್ಬೋದು, 11ನೇ ಪ್ರೆಸೆಂಟೇಷನ್ ಅಲ್ಲಿ ಇರ್ಬೋದು, ಅಥವಾ 11ನೇ ಪ್ರೆಸೆಂಟೇಷನ್ ಅಥವಾ 11ನೇ ಮೀಟಿಂಗ್ ಅಲ್ಲಿ ನಿಮ್ಗೆ ಆ ಡೈಮಂಡ್ ಸಿಗ್ಬೋದು. ಇನ್ ಕೇಸ್ ನೀವೇನಾದ್ರೂ 10ನೇ ಪ್ರೆಸೆಂಟೇಷನ್ಗೆ ಮನೆಗೆ ಹೋಗ್ಬಿಟ್ರೆ 11ನೇ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ. 11ನೇ ಮೀಟಿಂಗ್ ಕ್ಯಾನ್ಸಲ್ ಆದಾಗ ನಿಮ್ ಸಕ್ಸಸ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಒಂದು ಕೆಲವು ಇಮೇಜ್ ಗಳನ್ನ ನೋಡಿದೀನಿ, ಒಬ್ಬ ತುಂಬಾ ಕಷ್ಟಪಟ್ಟು ಅಗಿತಾ ಇರ್ತಾನೆ, ಚಿನ್ನ ಹುಡ್ಕೋದಕ್ಕೋಸ್ಕರ, ಚಿನ್ನ ಇರುತ್ತೆ ಅಂತ ಗೊತ್ತು. ಸೊ
ಇನ್ನೇನ್ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಅಗದ್ರೆ ಸಾಕು ಅಲ್ಲಿ ಚಿನ್ನ ಸಿಗುತ್ತೆ. ಬಟ್ ಅವನಿಗೆ ಸುಸ್ತಾಗಿ ಬೇಜಾರಾಗಿ ಇಲ್ಲಿ ಮೋಸ್ಟ್ಲಿ ಚಿನ್ನ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಅಲ್ಲಿಗೆ ಚಿನ್ನ ಅನ್ನೋದು ಇಷ್ಟೇ, ಇಲ್ಲಿ ಚಿನ್ನ ಇದೆ ಅಂತಂದ್ರೆ ಇಲ್ಲಿ ಮಣ್ಣು ಇರುತ್ತೆ. ಸೊ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಚಿನ್ನ ಸಿಕ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಅವಕಾಶನ ಯಾಕೆ ತಗೊಂಡ್ರಿ ಅಂತ ಫಸ್ಟ್ ಆಲೋಚನೆ ಮಾಡಿ, ಆ ಒಂದು ಅವಕಾಶ ತಗೊಂಡಿರೋ ರೀಸನ್ ಫುಲ್ಫಿಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಸೊ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಕಳ್ಕೊಳ್ಳೋದು ಏನು ಅಂತ ಇಲ್ಲ. ಪ್ರಯತ್ನ ಮಾಡೋದ್ರಲ್ಲಿ ಪ್ರಯತ್ನ ಮಾಡಿ. ಇನ್ ಕೇಸ್ ಹೇಳಕ್ಕಾಗಲ್ಲ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಿಮ್ಗೆ ಆ ಡೈಮಂಡ್ ಸಿಗ್ಬೋದು. ಆ ಒಂದು ಮೀಟಿಂಗು ಇಡೀ ನಿಮ್ ಲೈಫ್ ನ ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ಡೋಂಟ್ ವರಿ ಮಾಡೋದಕ್ಕೆ ಹೋಗ್ಬಿಡಿ. ಜೀವನದಲ್ಲಿ ಪ್ರಯತ್ನ ಮಾಡ್ತಾ 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 ಎಲ್ಲೋ ಒಂದ್ ಕಡೆ ಕ್ಲಿಕ್ ಆಗುವಂತ ದಿನ ಬಂದೇ ಬರುತ್ತೆ. ಆ ದಿನ ನಿಮ್ದಾಗುತ್ತೆ. ಆ ದಿನ ಬಂದಾದ್ಮೇಲೆ ಯಾರು ಕೂಡ ನಿಮ್ಗೆ ಹಿಡಿದಕ್ಕಾಗಲ್ಲ. ಇವತ್ತು ಎಷ್ಟೋ ಜನ ಆ ಒಂದು ಪ್ರಯತ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇವತ್ತು ಟಾಪ್ ಲೆವೆಲ್ ರೀಚ್ ಆಗಿರೋದು. ಸೊ ವರಿ ಮಾಡಬೇಡಿ. ಅವಕಾಶ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಕೊಡ್ತಾನೆ ಇರಿ. ಎಲ್ಲ ಒಂದ್ ಕಡೆ ನಿಮ್ ಮೈಂಡ್ ಸೆಟ್ ಇರುವಂತ ಮೆಂಬರ್ಸ್ ಗಳು ಬಂದೇ ಬರ್ತಾನೆ, ನೀವು ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳ್ತಾ, ತಾಳ್ಮಿನ ಯಾರು ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ, ಪೇಷನ್ಸ್ ಇಂದ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಅವರೆಲ್ಲರೂ ಕೂಡ ಇವತ್ತು ಟಾಪ್ ಲೆವೆಲ್ ರೀಚ್ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.